Hello dear students, welcome to second PUC Physics Practicals and welcome to DVS Independent PU College. Myself, I am Sridhar B, lecturer in Physics, DVS Independent PU College. In this video, I am going to demonstrate how the given galvanometer is converted into ammeter and the name of the experiment is ammeter. ಎಕ್ಸ್ಪೆರಿಮೆಂಟ್ ನೇಮ್ ಅಮ್ಮೀಟ್ರು. ಈ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೊಂದು ಗ್ಯಾಲ್ವನೋಮೀಟರ್ನ ಪ್ರೊವೈಡ್ ಮಾಡಿರ್ತೀವಿ. ಕೊಟ್ಟಿರ್ತಕ್ಕಂಥ ಗ್ಯಾಲ್ವನೋಮೀಟರ್ನ ಯಾವ ರೀತಿ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡೋದು ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಲೆಟ್ ಸ್ಟಾರ್ಟ್ ಅವರ್ ಎಕ್ಸ್ಪೆರಿಮೆಂಟ್ ವಿತ್ ಏಮ್. ಈ ಎಕ್ಸ್ಪೆರಿಮೆಂಟ್ನ ಏಮ್ ಏನಾಗಿದೆ ಅಂತ ನೋಡೋಣ. ಸೊ ಲುಕ್ ಅಟ್ ದ ಏಮ್. To convert the given galvanometer into an ammeter of required range and verify the same. ನಿಮಗೊಂದು ಗ್ಯಾಲ್ವನೋಮೀಟರ್ನ ಕೊಟ್ಟಿರ್ತಾರೆ, ಆ ಗ್ಯಾಲ್ವನೋಮೀಟರ್ನ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ವಾಟ್ ದ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್. ನಾನು ಕನ್ವರ್ಟ್ ಮಾಡ್ತೀನಲ್ಲ, ಆ ಅಮ್ಮೀಟರ್ನ ರೇಂಜ್ ಎಲ್ಲಿವರೆಗೂ ಇರಬೇಕು ಅಂದರೆ ನಾನು ಕನ್ವರ್ಟ್ ಮಾಡಿರ್ತಕ್ಕಂಥ ಗ್ಯಾಲ್ವನೋಮೀಟರು ಕರೆಂಟ್ನ ಎಲ್ಲಿಂದ ಎಲ್ಲಿವರೆಗೂ ಮೆಜರ್ ಮಾಡಬೇಕು ಅಂದರೆ 0 ಇಂದ 300 ಮಿಲಿ ಆಂಪೇರ್ವರೆಗೂ ಮೆಜರ್ ಮಾಡಬೇಕು. ಈ ರೇಂಜಿನ ಅಮ್ಮೀಟರ್ನ ನಾನು ಡೆವಲಪ್ ಮಾಡಬೇಕು ಬೈ ಯೂಸಿಂಗ್ ಗ್ಯಾಲ್ವನೋಮೀಟರ್. ನೋಡೋಣ ಯಾವ ರೀತಿ ಡೆವಲಪ್ ಮಾಡೋಣ ಅಂತ ನೋಡೋಣ. ಈ ಎಕ್ಸ್ಪೆರಿಮೆಂಟ್ ಆ ಗ್ಯಾಲ್ವನೋಮೀಟರ್ನ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೇನು ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ದ ಲೀಸ್ಟ್ ಆಫ್ ಆಪರೇಟರ್ ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಅಮಾಂಗ್ ದಟ್ ಫಸ್ಟ್ ಒನ್ ಇಸ್ ಪಾಯಿಂಟರ್ ಗ್ಯಾಲ್ವನೋಮೀಟರ್. ಯಾಕೆಂದ್ರೆ ನಾವು ಗ್ಯಾಲ್ವನೋಮೀಟರ್ ನ ಅಮ್ಮೀಟರ್ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಒಂದು ಗ್ಯಾಲ್ವನೋಮೀಟರ್ ಬೇಕಾಗುತ್ತೆ. ದಿಸ್ ಇಸ್ ಅನ್ ಗ್ಯಾಲ್ವನೋಮೀಟರ್. ಇದೇ ಗ್ಯಾಲ್ವನೋಮೀಟರ್. ಈ ಗ್ಯಾಲ್ವನೋಮೀಟರ್ ನಾನೀಗ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ನೆಕ್ಸ್ಟ್ ಏನು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಬ್ಯಾಟ್ರಿ ಯೂಸ್ ಮಾಡ್ತಾ ಇದೀವಿ. ಲುಕ್ ಅಟ್ ಹಿಯರ್, ದಿಸ್ ಇಸ್ ಅನ್ ಎ ಬ್ಯಾಟ್ರಿ. ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಬ್ಯಾಟ್ರಿ ಇನ್ ಎ ಸರ್ಕ್ಯೂಟ್ ಟು ಮೇಂಟೈನ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅಂಡ್ ದ ಥರ್ಡ್ ಒನ್ ಈಸ್ ಅಮ್ಮೀಟರ್. ಒಂದು ಅಮ್ಮೀಟರ್ನು ಕೂಡ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ಸಪೋಸ್ ಈ ಗ್ಯಾಲ್ವನೋಮೀಟರ್ ಅಮ್ಮೀಟರ್ ಆಗಿ ಕನ್ವರ್ಟ್ ಆಗಿದ್ದೇ ಆದ್ರೆ ಅಮ್ಮೀಟರು ಯಾವ ರೀತಿ ರೀಡಿಂಗ್ ತೋರಿಸುತ್ತೋ ಈ ಗ್ಯಾಲ್ವನೋಮೀಟರು ಕೂಡ ಅದೇ ರೀತಿ ರೀಡಿಂಗ್ ತೋರಿಸಬೇಕು. ವೆರಿಫೈ ಮಾಡಲಿಕ್ಕೆ ಹೌದು ಗ್ಯಾಲ್ವನೋಮೀಟರ್ನ ಡಿಫ್ಲೆಕ್ಷನ್ ಅಮ್ಮೀಟರ್ನ ಡಿಫ್ಲೆಕ್ಷನ್ಸ್ಗೆ ಮ್ಯಾಚ್ ಆಗ್ತಾ ಇದೆ ಅಂತ ವೆರಿಫೈ ಮಾಡಲಿಕ್ಕೆ ಒಂದು ಅಮ್ಮೀಟರ್ನು ಕೂಡ ಯೂಸ್ ಮಾಡ್ತೀನಿ. ಜೊತೆಗೆ ರೆಸಿಸ್ಟರ್ನ ಒಂದು ರೆಸಿಸ್ಟರ್ ಯೂಸ್ ಮಾಡ್ತೀನಿ. ಯಾಕೆಂದ್ರೆ ನೀವು ಆಲ್ರೆಡಿ ಥಿಯರಿ ಓದ್ಕೊಂಡಿರ್ತೀರಾ, ಒಂದು ಗ್ಯಾಲ್ವನೋಮೀಟರ್ನ ಹೆಂಗ್ ಅಮ್ಮೀಟರ್ ಕನ್ವರ್ಟ್ ಮಾಡ್ತೀರಾ ಬೈ ಕನೆಕ್ಟಿಂಗ್ ಎ ಲೋ ರೆಸಿಸ್ಟೆನ್ಸ್ ಪ್ಯಾರಲಲ್ ಟು ದ ಗ್ಯಾಲ್ವನೋಮೀಟರ್. ಕೊಟ್ಟಿರ್ತಕ್ಕಂಥ ಗ್ಯಾಲ್ವನೋಮೀಟರ್ಗೆ ಪ್ಯಾರಲಲ್ ಆಗಿ ಒಂದು ಲೋ ರೆಸಿಸ್ಟೆನ್ಸ್ ಸೂಟಬಲ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿದ್ರೆ ಅವಾಗ ಈ ಗ್ಯಾಲ್ವನೋಮೀಟರ್ ಅಮ್ಮೀಟರ್ ಕನ್ವರ್ಟ್ ಆಗುತ್ತಲ್ವಾ. ಹಂಗಾಗಿ ಅಮ್ಮೀಟರ್ ಕನ್ವರ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಒಂದು ರೆಸಿಸ್ಟೆನ್ಸ್ ವೈರ್, ಇಲ್ಲೊಂದು ವೈರ್ ಕಾಣಿಸ್ತಾ ಇದೆ ನಿಮಗೆ, ಈ ವೈರ್ನ ನಾನು ಯೂಸ್ ಮಾಡ್ಕೊಂತೀನಿ. ನೆಕ್ಸ್ಟ್ ಈ ವೈರ್ ನಾನು ರೆಸಿಸ್ಟರ್ ಅಂತ ತಗೊಂಡಿರೋದು. ಮತ್ತೆ ಒಂದು ಕೀ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅನ್ ಎ ಕೀನ ಏನಕ್ಕೆ ಯೂಸ್ ಮಾಡ್ತೀವಿ ಒಂದು ಸರ್ಕ್ಯೂಟಲ್ಲಿ ಅಂದರೆ ಸರ್ಕ್ಯೂಟ್ನ ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ಕೀ ಯೂಸ್ ಮಾಡ್ತೀವಿ. ನೆಕ್ಸ್ಟು ರಿಯೋಸ್ಟಾರ್ಟ್. ದಿಸ್ ಇಸ್ ಆನ್ ರಿಯೋಸ್ಟಾರ್ಟ್. ಈ ರಿಯೋಸ್ಟಾರ್ಟ್ನ ಏನಕ್ಕೆ ಯೂಸ್ ಮಾಡ್ಕೊಂತೀನಿ ಅಂದರೆ ಸರ್ಕ್ಯೂಟಲ್ಲಿ ಫ್ಲೋ ಆಗ್ತಿರ್ತಕ್ಕಂಥ ಕರೆಂಟ್ನ ವೇರಿ ಮಾಡೋಕ್ಕೆ. ದಿಸ್ ಇಸ್ ಅನ್ ವೇರಿಯಬಲ್ ರೆಸಿಸ್ಟರ್. ಬೈ ವೇರಿಯಿಂಗ್ ದ ರೆಸಿಸ್ಟೆನ್ಸ್ ಐ ಆಮ್ ಗೋಯಿಂಗ್ ಟು ವೇರಿ ಎ ಕರೆಂಟ್ ಇನ್ ಎ ಸರ್ಕ್ಯೂಟ್. ಸೊ ದಿಸ್ ಇಸ್ ದ ಲೀಸ್ಟ್ ಆಫ್ operators I am going to use in this experiment. Next, move on the principle of this experiment. ಈ ಎಕ್ಸ್ಪೆರಿಮೆಂಟ್ ನ ಯಾವ ಪ್ರಿನ್ಸಿಪಲ್ ಬೇಸ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಪ್ರಿನ್ಸಿಪಲ್, ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅಮ್ಮೀಟರ್ ಬೈ ಕನೆಕ್ಟಿಂಗ್ ಎ ಸೂಟಬಲ್ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ವಿತ್ ಇಟ್ ಸೊ ದಟ್ ವೆರಿ ಸ್ಮಾಲ್ ಕರೆಂಟ್ ಫ್ಲೋಸ್ ಥ್ರೂ ಎ ಗ್ಯಾಲ್ವನೋಮೀಟರ್. ಒಂದು ಗ್ಯಾಲ್ವನೋಮೀಟರ್ನ ಅಮ್ಮೀಟರ್ ಕನ್ವರ್ಟ್ ಮಾಡಬೇಕಲ್ವಾ. ಕನ್ವರ್ಟ್ ಮಾಡೋದು ಯಾವ ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ ಗ್ಯಾಲ್ವನೋಮೀಟರ್ಗೆ ಒಂದು ಲೋ ರೆಸಿಸ್ಟೆನ್ಸ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅವಾಗ ಗ್ಯಾಲ್ವನೋಮೀಟರ್ ಒಳಗಡೆ ಫ್ಲೋ ಆಗಂತ ಕರೆಂಟು ತುಂಬಾ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ ಕರೆಂಟ್ ಫ್ಲೋ ಆಗೋದ್ರಿಂದ ಗ್ಯಾಲ್ವನೋಮೀಟರ್ನ ಕಾಯಿಲು ಬರ್ನ್ ಆಗಲ್ಲ. ಗ್ಯಾಲ್ವನೋಮೀಟರ್ ನೀಟಾಗಿ ಡಿಫ್ಲೆಕ್ಷನ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಆಲ್ರೆಡಿ ನೀವು ಥಿಯರಿಲಿ ತುಂಬಾ ಡೀಟೇಲ್ ಆಗಿ ಓದ್ಕೊಂಡಿರ್ತೀರ. ಯಾಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು, ಯಾಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡಬಾರ್ದು, ಇದನ್ನೆಲ್ಲ ಥಿಯರಿಲಿ ಓದ್ಕೊಂಡಿರ್ತೀರ. ಮತ್ತೆ ನಾನು ಅದನ್ನೇ ಇನ್ನೊಂದ್ಸರಿ ಹೇಳಲ್ಲ, ಜಸ್ಟ್ ಪ್ರಿನ್ಸಿಪಲ್ ಅಷ್ಟೇ ಹೇಳ್ತಾ ಇದ್ದೀನಿ. ಗ್ಯಾಲ್ವನೋಮೀಟರ್ನ ಅಮ್ಮೀಟರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಗ್ಯಾಲ್ವನೋಮೀಟರ್ಗೆ ಪ್ಯಾರಲಲ್ ಆಗಿ ಒಂದು ಲೋ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಬೇಕು. ಈ ಪ್ರಿನ್ಸಿಪಲ್ ನ ಬೇಸ್ ಮಾಡ್ಕೊಂಡೆ ನಾವು ಗ್ಯಾಲ್ವನೋಮೀಟರ್ನ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೋಗ್ತಾ ಇದೀವಿ. ಓಕೆ, ಪ್ರಿನ್ಸಿಪಲ್ ಗೊತ್ತಾಯ್ತು. ಹಂಗಾದ್ರೆ ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬರ್ತವೆ. ಆ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ ವಿ ರಿಕ್ವೈರ್ ಸಮ್ ಫಾರ್ಮುಲಾಸ್. ಕೆಲವು ಫಾರ್ಮುಲಾಸ್ ಬೇಕಾಗುತ್ತೆ. ಜಸ್ಟ್ ಲುಕ್ ಅಟ್ ದ ಫಾರ್ಮುಲಾಸ್ ವಿಚ್ that we are going to use in this experiment. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ಫಾರ್ಮುಲಾಸ್ ಯೂಸ್ ಮಾಡ್ಕೊಂತೀವಿ ಅಂತ ನೋಡ್ಕೊಳ್ಳೋಣ. ಅಮಾಂಗ್ ದಟ್ first formula is current required for full scale deflection. That current is denoted by a letter Ig.
ಅದರ ಅರ್ಥ ಏನು ಅಂದರೆ ಗ್ಯಾಲ್ನೋಮೀಟರ್ ಡಿಫ್ಲೆಕ್ಷನ್ ಫುಲ್ ಆಗಬೇಕು, ಅಂದರೆ 0 ಇಂದ ಎಲ್ಲಿಗೆ ಮೂವ್ ಆಗಬೇಕು, ಅದು 30ಗೆ ಮೂವ್ ಆಗಬೇಕು. ಹಿಂಗೆ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗಬೇಕು ಗ್ಯಾಲ್ನೋಮೀಟರ್ ಅಂದರೆ ಕರೆಂಟ್ ಫ್ಲೋ ಆಗಬೇಕಾಗುತ್ತೆ. ಗ್ಯಾಲ್ನೋಮೀಟರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಇಲ್ಲಿ ನೋಡ್ರಿ, ನೀಡಲ್ಲು 0ದಲ್ಲಿದೆ, ಅದು ಎಲ್ಲಿಗೆ ಬರಬೇಕು, ಈ ಕಡೆ 30 ಇದೆಯಲ್ಲ 30ಗೆ ಬರಬೇಕು. ಈ ರೀತಿ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗಬೇಕು ಅಂದರೆ ಎಷ್ಟು ಕರೆಂಟ್ ಬೇಕು ಅಂತ ಚೆಕ್ ಮಾಡ್ಕೊಬೇಕು. ಆ ಕರೆಂಟ್ನ ನಾನು ಯಾವ ಲೆಟ್ರಿಂದ ಡಿನೋಟ್ ಮಾಡ್ಕೊತೀನಿ ಅಂದರೆ ಲೆಟರ್ IG ಇಂದ ಡಿನೋಟ್ ಮಾಡ್ಕೊತೀನಿ. ಆ IG ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ N ಇಂಟು Kಗೆ ಈಕ್ವಲ್ ಆಗಿರುತ್ತೆ. ಈ ಫಾರ್ಮುಲಾದಲ್ಲಿ N ಅಂದರೆ ಏನು ಅಂದರೆ ನಂಬರ್ ಆಫ್ ಡಿವಿಷನ್ಸ್ ಆನ್ ಐದರ್ ಸೈಡ್ ಆಫ್ 0 ಆಫ್ ದ ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ನ 0ನ ಒಂದು ಸೈಡಲ್ಲಿ ಎಷ್ಟು ಡಿವಿಷನ್ಸ್ ಇದಾವೆ ಅಂತ ನೋಡ್ಕೊಬೇಕು. ಇಲ್ಲಿ ನೋಡ್ರಿ, ಗ್ಯಾಲ್ವನೋಮೀಟರ್ 0, ಈ 0ನ ಒಂದು ಸೈಡಲ್ಲಿ ಎಷ್ಟು ಡಿವಿಷನ್ಸ್ ಇದಾವೆ, ಇಲ್ಲಿಂದ ಇಲ್ಲಿಗೆ 10 ಡಿವಿಷನ್ಸ್, ಇಲ್ಲಿಂದ ಇಲ್ಲಿಗೆ 20 ಡಿವಿಷನ್ಸ್, ಇಲ್ಲಿಂದ ಇಲ್ಲಿಗೆ 30 ಡಿವಿಷನ್ಸ್. ಟೋಟಲ್ 0ನ ಒಂದು ಸೈಡಲ್ಲಿ ಐದರ್ ಈ ಕಡೆ ಸೈಡಲ್ಲಾರು ಕೌಂಟ್ ಮಾಡ್ರಿ ಅಥವಾ ಆ ಕಡೆ ಸೈಡಲ್ಲಾರು ಕೌಂಟ್ ಮಾಡ್ರಿ. ಗ್ಯಾಲ್ವನೋಮೀಟರ್ ಒಂದು ಸೈಡಲ್ಲಿ ಟೋಟಲ್ 30 ಡಿವಿಷನ್ಸ್ ಇದಾವೆ. ದಟ್ ಇಸ್ ಡಿನೋಟೆಡ್ ಬೈ ಲೆಟರ್ N. N ಅಂದರೆ ನಂಬರ್ ಆಫ್ ಡಿವಿಷನ್ಸ್ ಆನ್ ಐದರ್ ಸೈಡ್ ಆಫ್ ದ ಗ್ಯಾಲ್ವನೋಮೀಟರ್. K ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಅಂದ್ರೆ ಏನು ಅಂತ ಆಲ್ರೆಡಿ ಲಾಸ್ಟ್ ಎಕ್ಸ್ಪೆರಿಮೆಂಟಲ್ ಓದ್ಕೊಂಡಿದ್ದೀರಾ. ಹಂಗೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಅಂದರೆ ಗ್ಯಾಲ್ವನೋಮೀಟರ್ನ ನೀಡಲ್ಲು ಒಂದು ಡಿವಿಷನ್ ಡಿಫ್ಲೆಕ್ಟ್ ಆಗಬೇಕು, ಅಂದರೆ 0ದಲ್ಲಿರೋದು ಮುಂದಕ್ಕೆ ಒನ್ ಡಿವಿಷನ್ಗೆ ಬರಬೇಕು ಅಂದರೆ ಎಷ್ಟು ಕರೆಂಟ್ ಬೇಕಾಗುತ್ತೋ ಆ ಕರೆಂಟ್ನೇ ನಾವು ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಅಂತ ಕಾಲ್ ಮಾಡ್ತೀವಿ. ನಂಬರ್ ಆಫ್ ಡಿವಿಷನ್ಸ್ ಇಂಟು ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗೋಕ್ಕೆ ಎಷ್ಟು ಕರೆಂಟ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇದೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇನ್ನೂ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ, ಸೆಕೆಂಡ್ ಫಾರ್ಮುಲಾ, that is shunt resistance. In beginning I am told you that galvanometer is converted into ammeter by connecting a low resistance parallel with it, right? ಈ ಗ್ಯಾಲ್ವನೋಮೀಟರ್ಗೆ ಪ್ಯಾರಲಲ್ ಆಗಿ ಒಂದು ಲೋ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ಕೊಬೇಕು, ಆವಾಗ ಗ್ಯಾಲ್ವನೋಮೀಟರು ಅಮ್ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಲೋ ರೆಸಿಸ್ಟೆನ್ಸ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದೀವಲ್ವಾ, ಇದನ್ನೇ ನಾವು ಏನಂತ ಕಾಲ್ ಮಾಡ್ತೀವಿ ಅಂದರೆ ಶಂಟ್ ರೆಸಿಸ್ಟೆನ್ಸ್ ಅಂತ ಕಾಲ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಹಂಗಾದ್ರೆ ಎಷ್ಟು ಎಷ್ಟೆಷ್ಟೋ ಕನೆಕ್ಟ್ ಮಾಡಂಗಿಲ್ಲ ನೀನು ಪ್ಯಾರಲಲ್ ಆಗಿ, ಪರ್ಟಿಕ್ಯುಲರ್ ವ್ಯಾಲ್ಯೂ ಶಂಟ್ ರೆಸಿಸ್ಟೆನ್ಸ್ನೇ ನೀನು ಇಲ್ಲಿ ಕನೆಕ್ಟ್ ಮಾಡಬೇಕು. ಹಂಗಾದ್ರೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ಕಂಡಿಡ್ಕೊಳ್ಳೋದು ಹೆಂಗೆ ಅಂದರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಶಂಟ್ ರೆಸಿಸ್ಟೆನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ to the galvanometer, and that formula is given by S is equal to Ig into capital letter G divided by I minus Ig. ಇಷ್ಟಕ್ಕೆ ಈಕ್ವಲ್ ಆಗಿದೆ. ಈ ಫಾರ್ಮುಲಾದಲ್ಲಿ Ig ಅಂದ್ರೆ ಏನು ಅಂತ ಆಲ್ರೆಡಿ ಮೇಲ್ಗಡೆ ಹೇಳಿದ್ದೀನಿ, ದಟ್ ಇಸ್ ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಅಂಡ್ ಕ್ಯಾಪಿಟಲ್ ಲೆಟರ್ G ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ ಕೂಡ ಒಳಗಡೆ ಕರೆಂಟ್ ಫ್ಲೋ ಆಗೋದನ್ನ ಅಪೋಸ್ ಮಾಡುತ್ತೆ, ಅದನ್ನ ನಾವು ರೆಸಿಸ್ಟೆನ್ಸ್ ಆಫ್ ಎ ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ, ವಿಚ್ ಇಸ್ ಡಿನೋಟೆಡ್ ಬೈ ಎ ಲೆಟರ್ ಕ್ಯಾಪಿಟಲ್ ಲೆಟರ್ G. ಅಂಡ್ I ಅಂದರೆ ಮ್ಯಾಕ್ಸಿಮಮ್ ಕರೆಂಟ್ ಟು ಬಿ ಮೆಜರ್ಡ್ ಅಥವಾ ರೇಂಜ್ ಆಫ್ ಕನ್ವರ್ಷನ್ ಅಂತಲೂ ಹೇಳ್ಬೋದು. ಅಂದರೆ ಈ ಗ್ಯಾಲ್ವನೋಮೀಟರ್ನ ಯೂಸ್ ಮಾಡ್ಕೊಂಡು ನಾನು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಕರೆಂಟ್ನ ಮೆಜರ್ ಮಾಡಬೇಕಾಗಿದೆ, ನಾನು ಮುಂಚೆಲೇ ಹೇಳಿದೆ 0 ಇಂದ 300 ಮಿಲಿ ಆಂಪೇರ್ವರೆಗೂ ಮೆಜರ್ ಮಾಡೋ ರೀತಿ ಈ ಗ್ಯಾಲ್ವನೋಮೀಟರ್ನ ಅಮ್ಮೀಟರ್ ಕನ್ವರ್ಟ್ ಮಾಡಬೇಕು ಅಂತ. ಹಂಗಾಗಿ ಮ್ಯಾಕ್ಸಿಮಮ್ ಅಂದರೆ ನಾನು ಮೆಜರ್ ಮಾಡಬೇಕಾಗಿರೋದು 300 ಮಿಲಿ ಆಂಪೇರ್. ಅದನ್ನು ಜನರಲ್ ಆಗಿ I ಅಂತ ತಗೊಂತೀನಿ. ನೀನೆಲ್ಲರೂ 30 ಮಿಲಿ ಆಂಪೇರ್ ಅಂತ ಅನ್ಕೊಂಡ್ರೆ I ವ್ಯಾಲ್ಯೂ 30 ಮಿಲಿ ಆಂಪೇರ್ ಆಗುತ್ತೆ. ನಾನು 300 ಮಿಲಿ ಆಂಪೇರ್ನ ಮೆಜರ್ ಮಾಡಬೇಕಾಗಿರೋದ್ರಿಂದ I ವ್ಯಾಲ್ಯೂ 300 ಮಿಲಿ ಆಂಪೇರ್ ಆಗಿರುತ್ತೆ. ಸೊ I is the maximum current to be measured. Once again, I is the current required for full scale deflection. And the third formula is length of the shunt wire. ಎಷ್ಟು ಲೆಂತ್ ಇರ್ತಕ್ಕಂಥ ವೈರ್ನ ತಗೊಂಡ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಆ ಶಂಟ್ ರೆಸಿಸ್ಟೆನ್ಸ್ ಬರುತ್ತೆ ಅಂತ ನೋಡ್ಕೊಬೇಕು. ಹಂಗಾಗಿ ಅಷ್ಟೇ ಲೆಂತ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು ಅಂದರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, L is equal to S into pi into R square divided by rho. ಈ ಫಾರ್ಮುಲಾದಲ್ಲಿ S ಅಂದರೆ ಶಂಟ್ ರೆಸಿಸ್ಟೆನ್ಸ್, ಅದನ್ನ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಆ ವ್ಯಾಲ್ಯೂನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಪೈ ಅಂದರೆ 3.14, R ಅಂದರೆ ರೇಡಿಯಸ್ ಆಫ್ ದಿಸ್ ವೈರ್, ಈ ವೈರಿನ ರೇಡಿಯಸ್ ಆಗಿರುತ್ತೆ. ನೆಕ್ಸ್ಟ್ ರೋ ಅಂದರೆ ರೆಸಿಸ್ಟಿವಿಟಿ ಆಫ್ ದ ವೈರ್, ಆ ವೈರಿನ ರೆಸಿಸ್ಟಿವಿಟಿ ಆಗಿರುತ್ತೆ, ರೋ ವ್ಯಾಲ್ಯೂ. ಗೊತ್ತಾಗ್ತಾ ಇದೆಯಲ್ಲ? ರೆಸಿಸ್ಟಿವಿಟಿ ಅಂದ್ರೆ ಏನು ಅಂತ ಆಲ್ರೆಡಿ ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ನೋಡ್ಕೊಂಡಿದ್ದೀರಾ ನೀವು. ನೆಕ್ಸ್ಟು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಶಂಟ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದರೆ ನೆಕ್ಸ್ಟು ನನಗೆ ಥಿಯರಿಟಿಕಲಿ ಶಂಟ್ ರೆಸಿಸ್ಟೆನ್ಸು ಎಷ್ಟು ಬರಬೇಕು ಅಂತ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಬಟ್ ನಾವು ಪ್ರಾಕ್ಟಿಕಲಾಗಿ ಮಾಡಿ ನೋಡುವಾಗ ಅಷ್ಟೇ ಬರಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಹಂಗಾದರೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆಫ್ ಶಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು ಅಂದರೆ ದಟ್ ಈಸ್ S ಡ್ಯಾಶ್ ಇಸ್ ಈಕ್ವಲ್ ಟು ರೋ ಇಂಟು L ಡ್ಯಾಶ್ ಡಿವೈಡೆಡ್ ಬೈ
ಪೈ ಆರ್ ಸ್ಕ್ವೇರ್. ಈ ಫಾರ್ಮುಲಾದಲ್ಲಿ ಎಲ್ ಡ್ಯಾಶ್ ಅಂದರೆ ನಾನು ಥಿಯರಿಟಿಕಲಿ ಇಷ್ಟು ಲೆಂತ್ ಬರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ಫಾರ್ಮುಲಾದಲ್ಲಿ. ಬಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಎಕ್ಸಾಕ್ಟಾಗಿ ಅಷ್ಟೇ ಲೆಂತ್ ಬರಲ್ಲ, ಬರ್ಲೂಬೋದು, ಬರ್ದನೇನೂ ಇಲ್ಲದೆ ಇರ್ಬೋದು. ಹಂಗಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಎಷ್ಟು ಲೆಂತ್ಗೆ ಕರೆಕ್ಟಾಗಿ ಗ್ಯಾಲ್ವನೋಮೀಟ್ರು ಅಮ್ಮೀಟರ್ನ ರೀಡಿಂಗ್ಸ್ಗೆ ಮ್ಯಾಚ್ ಮಾಡುತ್ತೆ ಅಂತ ನೋಡ್ಕೊಂತೀನಿ. ಸೊ ದಟ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಲೆಂತ್ ವಿಚ್ ಇಸ್ ಡಿನೋಟೆಡ್ ಬೈ ಲೆಟರ್ ಎಲ್ ಡ್ಯಾಶ್. ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದು ಥಿಯರಿಟಿಕಲ್ ಲೆಂತ್, ಇಷ್ಟೇ ಬರಬೇಕು ಥಿಯರಿ ಪ್ರಕಾರ ಅಂತ. ಎಕ್ಸ್ಪೆರಿಮೆಂಟಲ್ ಸ್ವಲ್ಪ ಲೆಂತ್ ವೇರಿಯೇಷನ್ ಆಗುತ್ತೆ, ಆ ಲೆಂತ್ ಹೆಂಗೆ ತಗೊಳ್ಳೋದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ದಟ್ ಈಸ್ ಎಲ್ ಡ್ಯಾಶ್ ಇಸ್ ದ ಎಕ್ಸ್ಪೆರಿಮೆಂಟಲ್ ಲೆಂತ್. ಎಲ್ ಡ್ಯಾಶ್ ವ್ಯಾಲ್ಯೂ ಗೊತ್ತು, ರೋ ಗೊತ್ತು, ಪೈ ಗೊತ್ತು, ಆರ್ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಎಕ್ಸ್ಪೆರಿಮೆಂಟಲ್ ಶಂಟ್ ರೆಸಿಸ್ಟೆನ್ಸ್ ಎಷ್ಟು ಬರಬೇಕು ಅಂತ ಗೊತ್ತಾಗುತ್ತೆ. ಸೊ ಇಷ್ಟ ಆಗಿದೆಯಲ್ಲ, ದಿಸ್ ಆರ್ ದ 4 ಫಾರ್ಮುಲಾಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟು ಈ ನಿಮಗೆಲ್ಲ ಆಪರೇಟರ್ಸ್ನ ತೋರಿಸಿದ್ದೀನಿ. ಈ ಆಪರೇಟರ್ನ ಅಬ್ಸರ್ವ್ ಮಾಡಿಬಿಟ್ಟು ಕೆಲವು ಅಬ್ಸರ್ವೇಷನ್ನ ಫಿಲ್ ಮಾಡ್ಕೊಬೇಕು. ಹಂಗಾದ್ರೆ ಈ ಆಪರೇಟರ್ನ ಅಬ್ಸರ್ವ್ ಮಾಡಿ ಏನೇನು ಅಬ್ಸರ್ವೇಷನ್ನ ಫಿಲ್ ಮಾಡೋದು ಅಂತ ಚೆಕ್ ಮಾಡ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಅಬ್ಸರ್ವೇಷನ್, ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲೋನೋಮೀಟರ್ ವಿಚ್ ಇಸ್ ಡಿನೋಟೆಡ್ ಬೈ ಎ ಲೆಟರ್ ಕ್ಯಾಪಿಟಲ್ ಲೆಟರ್ ಜಿ ಅಂಡ್ ದಟ್ ಇಸ್ ದ ಗಿವನ್ ವ್ಯಾಲ್ಯೂ. ನಾವೇ ನಿಮಗೆ ಕೊಟ್ಟಿರ್ತೀವಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಗ್ಯಾಲೋನೋಮೀಟರ್ಗೆ ರೆಸಿಸ್ಟೆನ್ಸ್ ಇರುತ್ತೆ ಅಂತ, ಅದನ್ನು ಲೆಟರ್ ಜಿ ಇಂದ ಡಿನೋಟ್ ಮಾಡ್ತೀವಿ. ಆ ಗ್ಯಾಲೋನೋಮೀಟರ್ನ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ ಫೈಂಡ್ ಔಟ್ ಮಾಡಿದ್ದೀರಾ. ದಟ್ ಇಸ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟರ್ ಅಲ್ಲಿ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಅದ್ರ ವ್ಯಾಲ್ಯೂ ತಗೊಂತಾ ಇದೀನಿ. ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಈ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ 100 ಓಮ್ ಇದೆ. ಈ ಗ್ಯಾಲೋಮೀಟರ್ನ ಅಬ್ಸರ್ವ್ ಮಾಡಿ ಅದ್ರ ರೆಸಿಸ್ಟೆನ್ಸ್ನ ಬರ್ಕೊಂಡಿದ್ದೀನಿ ಎಷ್ಟಿದೆ ಅಂತ. ಸೆಕೆಂಡ್ ಅಬ್ಸರ್ವೇಷನ್, ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟರ್ ಡಿನೋಟೆಡ್ ಬೈ ಲೆಟರ್ ಕೆ, ದಟ್ ಇಸ್ ಆಲ್ಸೋ ಗಿವನ್ ವ್ಯಾಲ್ಯೂ. ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ಗ್ಯಾಲೋಮೀಟರ್ನ ಫಿಗರ್ ಆಫ್ ಮೆರಿಟ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ದೀರಾ. ಫೈಂಡ್ ಔಟ್ ಮಾಡಿ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಎಷ್ಟಿದೆ ಅಂತ. ದಟ್ ಇಸ್ 17 into 10 power minus 6 ಆಂಪೇರ್ ಪರ್ ಡಿವಿಷನ್ ಇದೆ. ಸೊ ಆ ಅಬ್ಸರ್ವೇಷನ್ ಕೂಡ ಬರ್ಕೊಂಡಿದ್ದೀನಿ. ನೆಕ್ಸ್ಟ್, ನಂಬರ್ ಆಫ್ ಡಿವಿಷನ್ಸ್ ಆನ್ either side of 0 of the galvanometer scale. ಗ್ಯಾಲೋಮೀಟರ್ ಸ್ಕೇಲ್ನ ಒಂದು ಸೈಡಲ್ಲಿ ಎಷ್ಟು ಡಿವಿಷನ್ಸ್ ಇದಾವೆ ಅಂತ ಆಗಲೇ ಅಬ್ಸರ್ವ್ ಮಾಡಿದ್ವಿ. ಈಗ ಅಬ್ಸರ್ವೇಷನ್ ಬರ್ಕೊಂತ ಇದ್ದೀನಿ. ಎಷ್ಟಿದೆ? 30 ಡಿವಿಷನ್ಸ್ ಇದೆ. ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟು, ಕರೆಂಟ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಫ್ ಎನ್ ಡಿವಿಷನ್ಸ್. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗೋಕ್ಕೆ ಎಷ್ಟು ಕರೆಂಟ್ ಬೇಕೋ ಅದನ್ನು ಯಾವ ಲೆಟ್ರಿಂದ ಡಿನೋಟ್ ಮಾಡ್ತೀವಿ? ಐ ಜಿ. ಐ ಜಿ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಎನ್ ಇಂಟು ಕೆಗೆ ಈಕ್ವಲ್ ಆಗಿರುತ್ತೆ. ಎನ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ? ಎನ್ ವ್ಯಾಲ್ಯೂ 30 ಇದೆಯಾ? ಸೊ ಎನ್ ಜಾಗಕ್ಕೆ 30 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಕೆ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ? 17 into 10 power minus 6 ಇದೆಯಲ್ಲ ಕೆ ವ್ಯಾಲ್ಯೂ. ಸೊ ಕೆ ಜಾಗಕ್ಕೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅಲ್ಲಿಗೆ 30, ಕೆ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅಲ್ಲಿಗೆ 30 into 17 into 10 power minus 6 ಆಯ್ತಾ? ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಈ ಡೆಸಿಮಲ್ನ ಶಿಫ್ಟ್ ಮಾಡಿದ್ರೆ ಫೈನಲಿ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 0.0051 ಆಂಪೇರ್ ಆಗುತ್ತೆ. ನೆಕ್ಸ್ಟು, ಮ್ಯಾಕ್ಸಿಮಮ್ ಕರೆಂಟ್ ಟು ಬಿ ಮೆಜರ್ಡ್. ನಾನು ಈ ಗ್ಯಾಲೋಮೀಟರ್ನ ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಕರೆಂಟ್ನ ಮೆಜರ್ ಮಾಡಬೇಕಾಗಿರೋದು? 300 ಮಿಲಿ ಆಂಪೇರ್ನ ಮೆಜರ್ ಮಾಡಬೇಕಾಗಿರೋದು. ಅದನ್ನು ಆಂಪೇರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 0.3 ಆಂಪೇರ್ ಆಗುತ್ತೆ. ನೆಕ್ಸ್ಟ್, ರೇಡಿಯಸ್ ಆಫ್ ದ ರೆಸಿಸ್ಟೆನ್ಸ್ ವೈರ್. ಈ ವೈರ್ನ ರೇಡಿಯಸ್ ಕೂಡ ಬೇಕಾಗುತ್ತೆ. ಇದನ್ನು ನಾನು ಸ್ಕ್ರೂ ಗೇಜ್ ಯೂಸ್ ಮಾಡ್ಕೊಂಡು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ. ಈ ವೈರ್ನ ರೇಡಿಯಸ್ ಎಷ್ಟಿದೆ ಅಂದರೆ 0.2 into 10 power minus 3 ಮೀಟರ್ ಇದೆ. ಅದನ್ನು ನಾನು 10 power minus 3ನ ಡೆಸಿಮಲ್ ಶಿಫ್ಟ್ ಮಾಡಿ ರಿಮೂವ್ ಮಾಡಿದರೆ ಇಟ್ ವಿಲ್ ಬಿಕಮ್ 0.002 ಮೀಟರ್ ಆಗಿರುತ್ತೆ. ನೆಕ್ಸ್ಟ್, ರೆಸಿಸ್ಟಿವಿಟಿ ಆಫ್ ಶಂಟ್ ವೈರ್. ಈ ವೈರ್ನ ಯೂಶಲಿ ಈ ವೈರ್ನ ಕಾಪರ್ ವೈರಿಂದ ಮಾಡಿದೆ. ಕಾಪರ್ನ ರೆಸಿಸ್ಟಿವಿಟಿ ರೂಮ್ ಟೆಂಪ್ರೇಚರಲ್ಲಿ ಎಷ್ಟಿರುತ್ತೆ? 1.68 into 10 power minus 8 ಓಮ್ ಮೀಟರ್ ಇರುತ್ತೆ. ಹಂಗಾಗಿ ನಾನು ಅಬ್ಸರ್ವ್ ಮಾಡಿದೆ, ವೈರ್ ಕಾಪರ್ ಆಗಿದೆ. ಹಂಗಾಗಿ ಕಾಪರ್ನ ರೆಸಿಸ್ಟಿವಿಟಿ ಇಷ್ಟಿರೋದ್ರಿಂದ ಆ ಅಬ್ಸರ್ವೇಷನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅರ್ಥ ಆಗಿದೆಯಲ್ಲ? ಓಕೆ, ದಿಸ್ ಆರ್ ದ ಅಬ್ಸರ್ವೇಷನ್ ದಾಟ್ ವಿ ಆರ್ ಗೋಯಿಂಗ್ ಟು ಮೇಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಈ ಅಬ್ಸರ್ವೇಷನ್ ಮಾಡಾಗಿದೆ. ಈಗ ನಾನು ಆ ಗ್ಯಾಲೋಮೀಟರ್ನ ಅಮ್ಮೀಟರಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಒಂದು ಶಂಟ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಬೇಕಾ? ಎಷ್ಟು ಶಂಟ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಬೇಕು ಅಂತ ಒನ್ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಹಂಗಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀನಿ. ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಶಂಟ್ ರೆಸಿಸ್ಟೆನ್ಸ್. ಶಂಟ್ ರೆಸಿಸ್ಟೆನ್ಸ್ ಫಾರ್ಮುಲಾ S is equal to IG into capital letter G divided by I minus IG. IG ವ್ಯಾಲ್ಯೂ ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂತು? 0.0051 ಬಂತು. ಇಲ್ಲಿ ನೋಡ್ರಿ, ಇಲ್ಲಿ IG ಇದೆಯಲ್ಲ, ಈ IG ಜಾಗಕ್ಕೆ IG ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್, ಕ್ಯಾಪಿಟಲ್ ಲೆಟರ್ G. ಕ್ಯಾಪಿಟಲ್ ಲೆಟರ್ G ಅಂದ್ರೇನು? ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲೋಮೀಟರ್. ಕ್ಯಾಪಿಟಲ್ ಲೆಟರ್ G ಎಷ್ಟಿದೆ? 100 ಇದೆ. 100 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಹಂಗೆ ಬರ್ಕೊಳ್ಳೋಣ. ಐ ಅಂದ್ರೇನು? ಮ್ಯಾಕ್ಸಿಮಮ್ ಕರೆಂಟ್ ಟು ಬಿ ಮೆಜರ್ಡ್. ನಾನು ಎಷ್ಟು ಕರೆಂಟ್ನ ಮೆಜರ್ ಮಾಡಬೇಕಾಗಿದೆ?
300 ಮಿಲಿ ಆಂಪೇರ್, ಮಿಲಿನ ಆಂಪೇರಿಗೆ ಕನ್ವರ್ಟ್ ಮಾಡಿದರೆ ದಟ್ ಇಸ್ ನಥಿಂಗ್ ಬಟ್ 0.3 ಆಗುತ್ತೆ. ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಐ ಜಿ ವ್ಯಾಲ್ಯೂ ಎಷ್ಟು 0.00051 ಎಷ್ಟಿದೆ. ಈ ಮೇಲ್ಗಡೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರು 0.051 ಬರುತ್ತೆ. ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ 0.299 ಬರುತ್ತೆ. ನೆಕ್ಸ್ಟ್ ಇವೆರಡನ್ನು ಡಿವೈಡ್ ಮಾಡ್ಕೊಂಡ್ರೆ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ 0.71 ohm. So this much of shunt resistance we should connected in parallel with the galvanometer in order to convert ammeter. ಹಂಗಾದ್ರೆ ಇಷ್ಟು ಶಂಟ್ ರೆಸಿಸ್ಟೆನ್ಸ್ ಬರಬೇಕು ಅಂದ್ರೆ ಎಷ್ಟು ಲೆಂತ್ ಇರ್ತಕ್ಕಂಥ ವೈರ್ನ ತಗೊಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಹಿಯರ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ಲೆಂತ್ ಆಫ್ ದ ಶಂಟ್ ವೈರ್. ಶಂಟ್ ವೈರ್ನ ಲೆಂತ್ ಎಷ್ಟಿರಬೇಕು ಅಂದರೆ ದಟ್ ಇಸ್ ಗಿವನ್ ಬೈ L is equal to S into pi into R square divided by rho. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆ ಶಂಟ್ ವೈರ್ ಲೆಂತ್ ಎಷ್ಟು ಬರಬೇಕು ಅಂತ ಚೆಕ್ ಮಾಡ್ಕೊಂತೀವಿ. ಆಲ್ರೆಡಿ ಶಂಟ್ ರೆಸಿಸ್ಟೆನ್ಸ್ ಎಷ್ಟು ಬರಬೇಕು ಅಂತ ನೋಡ್ಕೊಂಡ್ವಿ. ಮೇಲ್ಗಡೆ ಎಷ್ಟು 0.17. ಹಾಗಾಗಿ ಎಸ್ ಜಾಗಕ್ಕೆ ಎಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ. ದಟ್ ಇಸ್ 0.17. ಪೈ ಅಂದರೆ 3.14. ಆರ್ ಅಂದ್ರೆ ಏನು ಹೇಳ್ರಿ, ರೇಡಿಯಸ್ ಆಫ್ ದ ವೈರ್. ಎಷ್ಟು ಹೇಳಿದೆ ರೇಡಿಯಸ್ ಆಫ್ ದ ವೈರ್ ಅಬ್ಸರ್ವೇಷನ್ ಅಲ್ಲಿ? ದಟ್ ಇಸ್ 0.2 into 10 power minus 3. ಇಲ್ಲಿ r ಸ್ಕ್ವೇರ್ ಇರೋದ್ರಿಂದ 0.2 into 10 power minus 3 ಹೋಲ್ ಸ್ಕ್ವೇರ್ ಆಯಿತು, ಡಿವೈಡೆಡ್ ಬೈ ರೋ. ಎಷ್ಟಿದೆ ರೋ ವ್ಯಾಲ್ಯೂ? Rho is nothing but resistivity of copper wire, that is 1.68 into 10 power minus 8. ನೀವು ಮೇಲ್ಗಡೆ ಅದನ್ನ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 10 power minus 3 ಇದೆ, ಅದು ಸ್ಕ್ವೇರ್ ಅಂದರೆ 10 power minus 6 ಆಗುತ್ತೆ. ನೆಕ್ಸ್ಟ್ 0.17, 3.14, 0.02 into 0.02 ಯಾಕೆಂದ್ರೆ ಸ್ಕ್ವೇರ್ ಇರೋದ್ರಿಂದ. ಸೊ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ 0.02135 into 10 power minus 6. ಕೆಳಗಡೆ ಇರೋ ವ್ಯಾಲ್ಯೂನ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇವೆರಡನ್ನು ಡಿವೈಡ್ ಮಾಡಿ ಡೆಸಿಮಲ್ನ ಶಿಫ್ಟ್ ಮಾಡಿದರೆ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ 1.27 ಮೀಟರ್. ಅಂದ್ರೆ ನಿಮಗೆ 0.17 ಓಮ್ ಅಷ್ಟು ರೆಸಿಸ್ಟೆನ್ಸ್ ಬರಬೇಕು ಅಂದ್ರೆ ನೀವು 1.27 ಮೀಟರ್ ಲೆಂತ್ ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ದ ಲೆಂತ್ ವಿ ನೀಡ್ ಟು ಟೇಕನ್ ಫಾರ್ ಕನೆಕ್ಷನ್. ಓಕೆ, ಸರ್ಕ್ಯೂಟ್ ಕನೆಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಏನೇನು ಆಪರೇಟರ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಆ ಆಪರೇಟರ್ಸ್ನ ಸರ್ಕ್ಯೂಟಲ್ಲಿ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಒಂದ್ಸರಿ ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಮೇಲ್ಗಡೆ ಇಲ್ಲೇನಿದೆ ಬ್ಯಾಟರಿ ಇದೆ, ಅದ್ರ ಪಕ್ಕ ಇಲ್ಲಿ ಏನು ಪ್ಲೇಸ್ ಮಾಡಿದ್ದೀವಿ, ಕೀ ಪ್ಲೇಸ್ ಮಾಡಿದ್ದೀವಿ. ಅದ್ರ ಪಕ್ಕ ಏನು ಪ್ಲೇಸ್ ಮಾಡಿದ್ದೀನಿ, ರಿಯೋಸ್ಟಾಟ್ ಪ್ಲೇಸ್ ಮಾಡಿದ್ದೀನಿ. ಈಗ ಈ ಮೂರು ಕೆಳಗಡೆ ಏನೇನು ಪ್ಲೇಸ್ ಮಾಡಿದ್ದೀವಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿರಿ. ಕೆಳಗಡೆ ಒಂದು ಅಮ್ಮೀಟರ್ ಇದೆ, ಇನ್ನೊಂದು ಗ್ಯಾಲ್ವನೋಮೀಟರ್ ಇದೆ. ಗ್ಯಾಲ್ವನೋಮೀಟರ್ನ ಕೆಳಗಡೆ ಶಂಟ್ ರೆಸಿಸ್ಟೆನ್ಸ್ ನಾವು ಕನೆಕ್ಟ್ ಮಾಡಬೇಕಾಗಿರ್ತಕ್ಕಂಥ ಶಂಟ್ ರೆಸಿಸ್ಟೆನ್ಸ್ ಕೂಡ ಇದೆ. ಈ ಕನೆಕ್ಷನ್ ತೋರಿಸ್ಬಿಡ್ತೀನಿ ನೋಡ್ರಿ. ಇದು ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ಲು, ಸ್ವಲ್ಪ ಲೆಂತ್ ಜಾಸ್ತಿ ಇರೋದು ಪಾಸಿಟಿವ್ ಟರ್ಮಿನಲ್ಲು, ಲೆಂತ್ ಶಾರ್ಟ್ ಇರೋದು ನೆಗೆಟಿವ್ ಟರ್ಮಿನಲ್ ಆಗಿರುತ್ತೆ. ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲಿಂದ ಒಂದು ವೈರ್ ತಗೊಂಡು ಅದನ್ನು ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಅಮ್ಮೀಟರ್ನ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ವಿ. ದ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆಫ್ ದ ಅಮ್ಮೀಟರ್. ನೆಕ್ಸ್ಟ್ ನೆಗೆಟಿವ್ ಆಫ್ ದ ಅಮ್ಮೀಟರ್ ಇಸ್ ಕನೆಕ್ಟೆಡ್ ಟು ಒನ್ ಟರ್ಮಿನಲ್ ಆಫ್ ದ ಗ್ಯಾಲ್ವನೋಮೀಟರ್. ಅಮ್ಮೀಟರ್ ನೆಗೆಟಿವ್ ಇಂದ ಒಂದು ವೈರ್ ತಗೊಂಡು ಗ್ಯಾಲ್ವನೋಮೀಟರ್ನ ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ವಿ. ಅದೇ ಟರ್ಮಿನಲ್ಗೆ ನಾವು ಶಂಟ್ ರೆಸಿಸ್ಟೆನ್ಸ್ ಕೂಡ ಕನೆಕ್ಟ್ ಮಾಡಿದ್ವಿ. ಗೊತ್ತಾಗ್ತಿದೆಯಲ್ಲ? ಜಸ್ಟ್ ಅಸ್ಯೂಮ್ ದಟ್ ದಿಸ್ ಇಸ್ ಒನ್ ಟರ್ಮಿನಲ್ ಆಫ್ ದ ಗ್ಯಾಲ್ವನೋಮೀಟರ್. ದಿಸ್ ಒನ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಬೈ ನೆಗೆಟಿವ್ ಆಫ್ ದ ಅಮ್ಮೀಟರ್ ಆಸ್ ವೆಲ್ ಆಸ್ ಒನ್ ಎಂಡ್ ಆಫ್ ದ ಶಂಟ್ ರೆಸಿಸ್ಟೆನ್ಸ್. ಓಕೆ, ಇಷ್ಟು ಕಂಪ್ಲೀಟ್ ಆಯ್ತಾ? ಮುಂದಕ್ಕೆ ಫರ್ದರ್ ಆಗೋಣ. ಗ್ಯಾಲ್ವನೋಮೀಟರ್ನ ಅನದರ್ ಟರ್ಮಿನಲ್ ಇದೆಯಲ್ಲ, ಆ ಅನದರ್ ಟರ್ಮಿನಲ್ಗೆ ಎಲ್ಲಿಂದ ಬಂದಿದೆ ನೋಡ್ರಿ, ಶಂಟ್ ರೆಸಿಸ್ಟೆನ್ಸ್ನ ಇನ್ನೊಂದು ಕಡೆಯಿಂದ ಗ್ಯಾಲ್ವನೋಮೀಟರ್ನ ಅನದರ್ ಟರ್ಮಿನಲ್ ಬಂದಿದೆ. ಈಗ ಅದೇ ಪಾಯಿಂಟ್ ಇಂದ ಎಲ್ಲಿಗೆ ಹೋಗಿದೆ, ರಿಯೋಸ್ಟಾಟ್ನ ಅಪ್ಪರ್ ಟರ್ಮಿನಲ್ಗೆ ಬಂದಿದೆ. ಇಷ್ಟು ಕನೆಕ್ಷನ್ ಆಯ್ತಲ್ವಾ? ನೆಕ್ಸ್ಟ್ ರಿಯೋಸ್ಟಾಟಿಗೆ ಎರಡು ಲೋವರ್ ಟರ್ಮಿನಲ್ಸ್ ಇರ್ತವೆ. ಈ ಕಡೆ ಒಂದು ಲೋವರ್ ಟರ್ಮಿನಲ್ಲು, ಈ ಕಡೆ ಒಂದು ಲೋವರ್ ಟರ್ಮಿನಲ್. ಈ ಲೋವರ್ ಟರ್ಮಿನಲ್ನ ಎಲ್ಲಿಗೂ ಕನೆಕ್ಟ್ ಮಾಡಿಲ್ಲ, ಅದನ್ನು ಬಿಟ್ಟು ಹಾಕೋಣ. ಅದೇ ಈ ಕಡೆ ಇರೋ ಲೋವರ್ ಟರ್ಮಿನಲ್ನ ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಕೀನ ಒಂದು ಎಂಡಿಗೆ ಕನೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಕೀನ ಇನ್ನೊಂದು ಟರ್ಮಿನಲ್ ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಬ್ಯಾಟ್ರಿಯ ನೆಗೆಟಿವ್ ಕನೆಕ್ಟ್ ಮಾಡಿದ್ದೀವಿ. ಇಷ್ಟು ಸರ್ಕ್ಯೂಟ್ ಕನೆಕ್ಷನ್ಸ್ ಮುಗಿತಾ ನೀಟಾಗಿ ಒಂದು ಕಡೆಯಿಂದ. ಈಗ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರು ಅದನ್ನೇ ನಾನಿಲ್ಲಿ ಪ್ರಾಕ್ಟಿಕಲ್ ಆಗಿ ಸರ್ಕ್ಯೂಟ್ನ ಮಾಡಿ ತೋರಿಸ್ತೀನಿ. ಒಂದ್ಸರಿ ಅಬ್ಸರ್ವ್ ಮಾಡ್ರಿ. ಅಲ್ಲಿ ಫಸ್ಟ್ ಅರೇಂಜ್ ಮಾಡ್ಕೊಳ್ಳೋ ರೀತಿನೇ ಮಾಡ್ಕೊಂತೀನಿ. ಮೇಲ್ಗಡೆ ಬ್ಯಾಟ್ರಿ, ಕೀ, ರಿಯೋಸ್ಟಾಟ್. ಯು ಜಸ್ಟ್ ಲುಕ್ ಅಟ್ ಹಿಯರ್. ಇಲ್ಲಿ ನೋಡ್ರಿ, ಇಲ್ಲೊಂದು ಬ್ಯಾಟ್ರಿ ಇದೆ, ಅದ್ರ ಪಕ್ಕ ಇಲ್ಲೊಂದು ಕೀ ಇದೆ, ಅದ್ರ ಪಕ್ಕ ಇಲ್ಲೊಂದು ರಿಯೋಸ್ಟಾಟ್ ಇದೆ. ಮೇಲ್ಗಡೆ ಏನು ಇಟ್ಕೊಂಡಿದ್ದಾರೆ ಅಷ್ಟನ್ನು ಇಟ್ಕೊಂಡ, ಬ್ಯಾಟ್ರಿ, ಕೀ, ರಿಯೋಸ್ಟಾಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಏನಿತ್ತು ಹೇಳ್ರಲ್ಲಿ, ಕೆಳಗಡೆ ಅಮ್ಮೀಟರ್ ಇತ್ತು, ಗ್ಯಾಲ್ವನೋಮೀಟರ್ ಇತ್ತು. ಇಲ್ಲಿ ನೋಡ್ರಿ, ಇಲ್ಲೊಂದು ಅಮ್ಮೀಟರ್ ಇದೆ, ಇಲ್ಲೊಂದು ಗ್ಯಾಲ್ವನೋಮೀಟರ್ ಇದೆ, ಕಾಣಿಸ್ತಾ ಇದೆಯಲ್ಲ? ಅದನ್ನು ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಗ್ಯಾಲ್ವನೋಮೀಟರ್ನ ಕೆಳಗಡೆ ಏನಿತ್ತು, ಗ್ಯಾಲ್ವನೋಮೀಟರ್ನ ಕೆಳಗಡೆ ಒಂದು ಶಂಟ್ ರೆಸಿಸ್ಟೆನ್ಸ್ ವೈರ್ ಇತ್ತು. ಆ ವೈರ್ನು ಕೂಡ ಪ್ಲೇಸ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಲ್ಲ? ಸೊ ಶಂಟ್ ರೆಸಿಸ್ಟೆನ್ಸ್ ವೈರ್ನು ಕೂಡ ಪ್ಲೇಸ್ ಮಾಡ್ಕೊಂಡಿದ್ದೀನಿ.
ಈಗ ಸರ್ಕ್ಯೂಟ್ ಕನೆಕ್ಷನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಬ್ಯಾಟ್ರಿಯ ಪಾಸಿಟಿವಿಂದ ಬಂದಿರತಕ್ಕಂಥ ವೈರು, ಬ್ಯಾಟ್ರಿಯ ಪಾಸಿಟಿವಿಂದ ಬಂದಿರತಕ್ಕಂಥ ವೈರ್ ಎಲ್ಲಿಗೆ ಬಂದಿತ್ತು? ಮಿಲಿಯಾಮೀಟರ್ನ ಪಾಸಿಟಿವ್ ಬಂದಿತ್ತು. ಕನೆಕ್ಟ್ ಮಾಡಿದ್ದೀನಾ? ಓಕೆ. ನೆಕ್ಸ್ಟು ಮಿಲಿಯಾಮೀಟರ್ನ ನೆಗೆಟಿವಿಂದ ಬಂದಿರತಕ್ಕಂಥ ವೈರ್, ಮಿಲಿಯಾಮೀಟರ್ ನೆಗೆಟಿವಿಂದ ಬಂದಿರತಕ್ಕಂಥ ವೈರ್ ಎಲ್ಲಿಗೆ ಬಂದಿತ್ತು? ಗ್ಯಾಲ್ವನೋಮೀಟರ್ನ 1 ಟರ್ಮಿನಲ್ಲಿಗೆ ಬಂದಿತ್ತು. ನೆಕ್ಸ್ಟ್ ಗ್ಯಾಲ್ವನೋಮೀಟರ್ನ ಇದೇ ಟರ್ಮಿನಲ್ಲಿಗೆ ಒಂದು ಶಂಟ್ ರೆಸಿಸ್ಟೆನ್ಸ್ನ ಒಂದು ಎಂಡ್ನೂ ಕೂಡ ಕನೆಕ್ಟ್ ಮಾಡಿದ್ವಾ? ಸೊ ದಿಸ್ ಇಸ್ ದ ಶಂಟ್ ರೆಸಿಸ್ಟೆನ್ಸ್. ಗ್ಯಾಲ್ವನೋಮೀಟರ್ನ ಇದೇ ಟರ್ಮಿನಲ್ಗೆ ಶಂಟ್ ರೆಸಿಸ್ಟೆನ್ಸ್ನ ಒಂದು ಎಂಡ್ ಕೂಡ ಕನೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಗ್ಯಾಲ್ವನೋಮೀಟರ್ನ ಅನದರ್ ಎಂಡಿಗೆ ಶಂಟ್ ರೆಸಿಸ್ಟೆನ್ಸ್ನ ಇನ್ನೊಂದು ಎಂಡ್ ಬಂದು ಕನೆಕ್ಟ್ ಆಗಿತ್ತಲ್ವಾ? ಸೊ ಅದನ್ನು ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗ್ಯಾಲ್ವನೋಮೀಟರ್ನ ಅನದರ್ ಟರ್ಮಿನಲ್ ಇಂದ ಎಲ್ಲಿಗೆ ವೈರ್ ಹೋಗಿತ್ತು? ಗ್ಯಾಲ್ವನೋಮೀಟರ್ ಅನದರ್ ಟರ್ಮಿನಲ್ ಇಂದ ಎಲ್ಲಿ ಬಂದಿತ್ತು? ರಿಯೋಸ್ಟಾಟ್ನ ಅಪ್ಪರ್ ಟರ್ಮಿನಲ್ ಬಂದಿತ್ತು. ಅಪ್ಪರ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀನಿ. ರಿಯೋಸ್ಟಾಟ್ ಈ ಕಡೆ ಇರ್ತಕ್ಕಂಥ ಲೋವರ್ ಟರ್ಮಿನಲ್ ಫ್ರೀ ಆಗಿದೆ, ಅದನ್ನ ಹಾಗೆ ಫ್ರೀ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ಲೋವರ್ ಟರ್ಮಿನಲ್ ಎಲ್ಲಿ ಕನೆಕ್ಟ್ ಆಗಿದೆ? ಕೀನ 1 ಎಂಡಿಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಕೀನ ಇನ್ನೊಂದು ಟರ್ಮಿನಲ್ ಎಲ್ಲಿ ಕನೆಕ್ಟ್ ಆಗಿದೆ ನೋಡ್ರಿ? ಬ್ಯಾಟ್ರಿಯ ನೆಗೆಟಿವ್ಗೆ ಕನೆಕ್ಟ್ ಆಗಿದೆ. ಅಲ್ಲಿ ಏನು ತೋರಿಸಿದ್ನೋ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್, ಸೇಮ್ ಸರ್ಕ್ಯೂಟ್ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿದೆಯಾ? ಓಕೆ, ಕನ್ಸ್ಟ್ರಕ್ಟ್ ಆಯಿತು. ಈಗ ರೀಡಿಂಗ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ರೀಡಿಂಗ್ ತೆಗಿಲಿಕ್ಕೆ ಫಸ್ಟ್ ನಾನು ಏನು ಮಾಡಬೇಕು ಅಂದರೆ, ಇಲ್ಲಿ ನೀವು ಮಿಲಿಯಾಮೀಟ್ರಲ್ಲಿ ಏನೋ ಒಂದು ಯಾವ್ದಾದ್ರು ಒಂದು ಕರೆಂಟ್ನ ಅಡ್ಜಸ್ಟ್ ಮಾಡ್ಕೊಬೇಕು. ನಾನು 300 ಮಿಲಿ ಆಂಪೇರ್, 300ಗೆ ಹೋಗ್ತಾ ಇಲ್ಲ, ಸ್ವಲ್ಪ ರಿಯೋಸ್ಟಾಟ್ ಉದ್ದ ಇಲ್ಲ. ಈಗ ಇಲ್ಲಿ ನೋಡ್ರಿ, ನಾನು 220 40 60 260 ಕರೆಂಟ್ನ ಸೆಟ್ ಮಾಡಿದ್ದೀನಿ. ಫಸ್ಟ್ ಯು ನೀಡ್ ಟು ಸೆಟ್ ದ ಕರೆಂಟ್ ಇನ್ ಮಿಲಿ ಆಂಪೇರ್ ಬೈ ಯೂಸಿಂಗ್ ದ ರಿಯೋಸ್ಟಾಟ್ನ ಯೂಸ್ ಮಾಡ್ಕೊಂಡು 260 ಮಿಲಿ ಆಂಪೇರ್ ಸೆಟ್ ಮಾಡ್ಕೊಂಡಿದ್ದೀನಿ. ಅಂದರೆ 260 ಅಂದರೆ ನಿಮಗೆ 10 ಡಿವಿಷನ್ಸು 20 ಡಿವಿಷನ್ಸು 20 ಆದಮೇಲೆ 6 ಡಿವಿಷನ್ಸಿಗೆ ನಿಂತಿದೆಯಾ? ಕರೆಕ್ಟಾಗಿ ಇಲ್ಲೂ ಅಷ್ಟೇ 20 ಆದಮೇಲೆ 6 ಡಿವಿಷನ್ಸಿಗೆ ನಿಲ್ಲೋ ರೀತಿ ನಾವು ಈ ವೈರಿನ ಲೆಂತ್ನ ಅಡ್ಜಸ್ಟ್ ಮಾಡಬೇಕು. ನಂದು ಆಲ್ರೆಡಿ ಕರೆಕ್ಟಾಗಿ ನೀಡಲ್ ಪ್ಲೇಸ್ ಆಗಿದೆ, ವೈರ್ ಲೆಂತ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರೋದ್ರಿಂದ ಇಲ್ಲಂಗೆ 26 ಡಿವಿಷನ್ಸ್ ನಿಂತಿದೆಯೋ, ಇಲ್ಲೂ ಅದೇ ರೀತಿ 26 ಡಿವಿಷನ್ಸ್ ನಿಂತಿದೆ. ಅಂದರೆ ಇಲ್ಲಿ ಯಾವ ರೀತಿ ಡಿಫ್ಲೆಕ್ಷನ್ ಇದೆಯೋ ಇಲ್ಲಿ ಸೇಮ್ ಡಿಫ್ಲೆಕ್ಷನ್ ಇದೆಯಾ? ಸಪೋಸ್ ಇದು 200 ಬಂದರೆ ಇದೆಲ್ಲಿ ಬರಬೇಕು? 20ಗೆ ಬರಬೇಕು. ಬರುತ್ತಾ ಅಂತ ಅಬ್ಸರ್ವ್ ಮಾಡಿರಿ. ನಾನೀಗೇನು ಮಾಡ್ತೀನಿ ಅಂದರೆ, ರಿಯೋಸ್ಟಾಟ್ ಜಾಕ್ ಇದೆಯಲ್ಲ ಅದನ್ನು ಮೂವ್ ಮಾಡ್ತೀನಿ. ಇದು 200 ಬಂದರೆ ಇದೆಲ್ಲಿ ಬರುತ್ತೆ? 20 ಬರುತ್ತೆ. ಜಸ್ಟ್ ಲುಕ್ ಅಟ್ ದೇರ್. ಹಾಂ, ಇಲ್ಲಿ ನೋಡ್ರಿ, ಇದು 200 ಇದೆಲ್ಲಿದೆ ನೋಡ್ರಿ? 20 ತೋರಿಸ್ತಾ ಇದೆ. 200 20 ಗೊತ್ತಾಗ್ತಿದೆಯಲ್ಲ ನಿಮಗೆ? ಇದು 200 ಇದು 20 ಇದು 100 ಬಂದರೆ ಇದೆಷ್ಟಕ್ಕೆ ಬರಬೇಕಾಗುತ್ತೆ? 10ಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ನೋಡ್ರಿ, ಇದು 100 ಬಂದ ತಕ್ಷಣ ಇದೇನಾಗಿದೆ? 10ಗೆ ಬಂದಿದೆ. ಅಂದರೆ ಮಿಲಿಯಾಮೀಟ್ರ್ ಮೇಲೆ ಯಾವ ರೀತಿ ಡಿಫ್ಲೆಕ್ಷನ್ ತೋರಿಸ್ತಾ ಇದೆಯೋ ಇಲ್ಲೂ ಕೂಡ ಅದೇ ರೀತಿ ಡಿಫ್ಲೆಕ್ಷನ್ ತೋರಿಸ್ತಾ ಇದೆಯಾ? ಇದು ಸಪೋಸ್ 150ಗೆ ಬಂದರೆ ಅದು ಕೂಡ ನಿಮಗೆ ಅಲ್ಲಿ 15 ಬರುತ್ತೆ. ಇಲ್ಲಿ ನೋಡಿ 150 ಬಂದ ತಕ್ಷಣ ಇಲ್ಲಿ 15 ಬರ್ತಾ ಇದೆ. ಅಂದರೆ ಮಿಲಿಯಾಮೀಟ್ರ್ ಮೇಲೆ ಯಾವ ರೀತಿ ಡಿಫ್ಲೆಕ್ಷನ್ ಆಗ್ತಾ ಇದೆಯೋ ಗ್ಯಾಲ್ವನೋಮೀಟರ್ ಮೇಲೂ ಕೂಡ ಅದೇ ರೀತಿ ಡಿವಿಷನ್ಸ್ ಡಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ನಾವು ದಿಸ್ ಗ್ಯಾಲ್ವನೋಮೀಟರ್ ಶೋಸ್ ಎ ಡಿಫ್ಲೆಕ್ಷನ್ ಆಸ್ ಸೇಮ್ ದಟ್ ಆಫ್ ದ ಅಮ್ಮೀಟರ್. Hence this galvanometer is converted into ammeter for this much of length. ಇಷ್ಟು ಲೆಂತ್ಗೆ ಅದು ಅಮ್ಮೀಟರ್ ಕನ್ವರ್ಟ್ ಆಗಿದೆ. ಈಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಲೆಂತ್ ಇದೆ ಅಂತ ಈ ವೈರ್ನ ಬಿಚ್ಚಿ ಲೆಂತ್ನ ಮೆಜರ್ ಮಾಡ್ಕೊಂತೀನಿ ಬೈ ಯೂಸಿಂಗ್ ದಿಸ್ ಮೀಟರ್ ಸ್ಕೇಲ್. ನಾನು ಆಲ್ರೆಡಿ ಲೆಂತ್ನ ಮೆಜರ್ ಮಾಡಿದ್ದೀನಿ. ಆ ಲೆಂತ್ ಎಷ್ಟಿದೆ ಅಂದರೆ 1.25 ಮೀಟರ್ ಇದೆ. ದ ಲೆಂತ್ ಆಫ್ ದಿಸ್ ವೈರ್ ಈಸ್ 1.25 ಮೀಟರ್. ನಾನು ಮುಂಚೆ ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡಿದ್ದು 1.27 ಮೀಟರ್. ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 1.25 ಮೀಟರ್ ಬರ್ತಾ ಇದೆ. ಈಗ ಇದೇ ಲೆಂತ್ನ ನಾನು ಕ್ಯಾಲ್ಕುಲೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಈ ವೈರ್ದು ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಿ ತೋರಿಸ್ತೀನಿ. ಲುಕ್ ಅಟ್ ದ ಫಾರ್ಮುಲಾ. ದ ಎಕ್ಸ್ಪೆರಿಮೆಂಟಲ್ ಶಂಟ್ ರೆಸಿಸ್ಟೆನ್ಸ್ S dash is equal to rho into L dash divided by pi r square. L dash ವ್ಯಾಲ್ಯೂ ಎಷ್ಟು ಬಂದಿದ್ದು ನಮಗೆ? 1.25. ಎಕ್ಸ್ಪೆರಿಮೆಂಟ್ ಮಾಡಿದಾಗ 1.25 ಬಂತು. ರೋ ಹಾಗೆ ಇದೆ, L dash ಹಾಗೆ ಇದೆ. ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ರೋ ವ್ಯಾಲ್ಯೂ ಎಷ್ಟು? 1.68. L dash ಎಷ್ಟು ಬಂದಿದೆ? 1.25. ಈಗ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಇಷ್ಟನ್ನು ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಫೈನಲಿ S dash ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಅಂದರೆ 0.15 ಓಮ್ ಬರುತ್ತೆ. ನಮಗೆ ಥಿಯರಿಟಿಕಲಿ 0.17 ಬರಬೇಕಾಗಿತ್ತು. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 0.15 ಓಮ್ ಬರ್ತಾ ಇದೆ. ದೇರ್ಫೋರ್ the theoretical value is approximately matches with the experimental value.
ಥಿಯರಿಟಿಕಲ್ ವ್ಯಾಲ್ಯೂ 1.7 ಓಮ್ ಬಂದಿತ್ತು, ಎಕ್ಸ್ಪೆರಿಮೆಂಟಲಿ ಎಷ್ಟು ಬರ್ತಾ ಇದೆ 0.15 ಓಮ್ ಬಂದಿದೆ. ಸೊ ಇವೆರಡು ನಿಮಗೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಆಗಿರೋದ್ರಿಂದ ದ ಗಿವನ್ ಗ್ಯಾಲ್ವನೋಮೀಟರ್ ಇಸ್ ಕನ್ವರ್ಟೆಡ್ ಇನ್ ಟು ಅಮ್ಮೀಟರ್ ಅಂಡ್ ದಟ್ ಈಸ್ ವೆರಿಫೈಡ್ ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡಿದ್ದೀನಿ ಅದನ್ನು. ಇಷ್ಟು ಅರ್ಥ ಆಗಿದೆಯಲ್ಲ? ಓಕೆ, ದಿಸ್ ಕಂಪ್ಲೀಟ್ ದ ಎಕ್ಸ್ಪೆರಿಮೆಂಟ್ ಆಫ್ ಅಮ್ಮೀಟರ್. ಥ್ಯಾಂಕ್ ಯು.